ನಾವು ಹಿಂದೂಗಳಾದ ನಾವು ನಮ್ಮ ಮಕ್ಕಳಿಗೇನಾರ ಬೆಚ್ಚಿ ಬೀಳ್ತಾ ಇದ್ದಾರೆ ಅಂದಾಗ ನಾವು ಫಸ್ಟ್ ಹೋಗೋದು ದೇವರ ನಮ್ಮ ಹಿಂದೂ ಟೆಂಪಲ್ಗಲ್ಲ, ದರ್ಗಕ್ಕೆ ಹೋಗ್ತೀವಿ. ಯಾಕೆ? ಹೌದು, ತುಂಬ ಬಂದಿದೆ. ಫಾರ್ ಎಕ್ಸಾಂಪಲ್, ನಾನು ಹಿಂಗೆ ಕಣ್ಣು ಮುಚ್ಚಿದಾಗ ಹನುಮಾನ್ ಫೇಸು ಕಾಣುತ್ತೆ ನನಗೆ. ಸೊ ಇದು ಬಂದಿದ್ದು, ಈ ಮೈಂಡ್ ಬಂದಿದ್ದೆ ಹನುಮಾನ್ ಚಾಲೀಸು ಪಠಣ ಮಾಡೋದ್ರಿಂದ. ಒಂದು ಕ್ಷಣ ನೋವು ಏನಾರ ಕಾಣಿಸ್ಕೊಂಡಾಗ ಹನುಮ ದಯವಿಟ್ಟು ನನ್ನ ಕೈ ಬಿಡ್ಬಿಡಪ್ಪ ಅಂತ ಹೇಳಿಬಿಟ್ರೆ ಸಾಕು, ಹಂಗೆ ಎನರ್ಜಿ. ಬಟ್ ಅದು ಯಾವಾಗ ನಾನು ಚಾಂಟ್ ಮಾಡ್ಬೇಕಾರೆ, ಆ ಹನುಮಾನ್ ಚಾಂಟ್ ಮಾಡ್ಬೇಕಾರೆ, ಆ ಮಂತ್ರವನ್ನು ಮಾಡ್ಬೇಕಾದ್ರೆ ನಾನು ಏನಾದ್ರು ಕೈ ಬಿಟ್ಬಿಟ್ರೆ, ಈ ಥರ ಮಾಡಿ 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 ನೆಗೆಟಿವ್ ಇದ್ದಿದ್ದನ್ನು ನಾನು ಪಾಸಿಟಿವ್, ಅಂದರೆ ಇದು ನನ್ನ ಒಳಗಿರುವಂಥ ಒಂದು ಐಡೆಂಟಿಟಿ, ನಾನು ಐಡೆಂಟಿಟಿನ ಬೇರೆ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ. ಹನುಮಾನ್ ಚಾಲೀಸ ಹೇಳಕ್ಕೆ ಶುರು ಆದಮೇಲೆ ನಿಮ್ಮ ಜೀವನದಲ್ಲಿ ಏನೇನು ಚೇಂಜಸ್ ಆಯಿತು? ಚೇಂಜಸ್ ಅಂತಂದರೆ ಭಾಳ ಚೇಂಜಸ್ ಆಗಿದೆ. ಅಂದರೆ ನನ್ನಲ್ಲಿ ನೆಗೆಟಿವಿಟಿ ಅಂತ ಏನಿದೆ, ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕಾಲು ಪ್ರಾಬ್ಲಮ್ ಇದೆ, ನನಗೆ ನಡೆಯೋಕ್ಕೆ ಕಷ್ಟ ಆಗಲ್ಲ, ನನಗೆ ನಡೆಯೋಕ್ಕೆ ಕಷ್ಟ ಆಗುತ್ತೆ, ತುಂಬ ಕಾಂಪ್ಲೆಕ್ಸ್ ಇದ್ದಿದ್ದು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಏನು ಅಂತಂದರೆ, ನನಗೆ ಚಪ್ಪಲಿ ಹಾಕ್ಕೊಂಡ್ರೆ ನಡೆಯೋಕ್ಕಾಗಲ್ಲ. ನಾನೀಗೇನು ಮಾಡ್ತಾಯಿದ್ದೀನಿ, ಕಾಲಲ್ಲೇ ನಡೆಯೋಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಬಟ್ ನಾನೇನಂತ ತಿಳ್ಕೊಂಡೆ, ಈಗ ಕಾಲಲ್ಲೇ ನಡೀತಾ ಇದ್ದೀನಿ. ಕೆಲವರಿಗೆ ಕಾಲೇ ಇರಲ್ವಲ್ಲ, ತೆವಳ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾನು ಉತ್ತಮ ಅಲ್ವಾ? ಸೊ ಇದು ಬಂದಿದ್ದು, ಈ ಮೈಂಡ್ ಬಂದಿದ್ದೆ ಹನುಮಾನ್ ಚಾಲೀಸು ಪಠಣ ಮಾಡೋದ್ರಿಂದ. ಈ ಥರ ಪಾಸಿಟಿವಿಟಿ ಏನಾಯಿತು, ಸ್ಪ್ರೆಡ್ ಆಯಿತು. ಸೊ ನಾವು ಯೂನಿವರ್ಸ್ಗೆ ನಾವೇನು ಪಾಸಿಟಿವ್ ಕೊಡ್ತೀವಿ, ಆ ಯೂನಿವರ್ಸ್ ನಮಗೇನು ಮಾಡುತ್ತೆ, ಪಾಸಿಟಿವಿಟಿ ಅನ್ನೋದು ಕೊಡುತ್ತೆ ಅನ್ನೋದು ನನ್ನ ಒಂದು ಭಾವನೆ. ನಿಮ್ಮ ಕಡೆಯಿಂದ ಎಷ್ಟು ಜನಕ್ಕೆ ಮೋಟಿವೇಟ್ ಆಗಿ ಹನುಮಾನ್ ಚಾಲೀಸ ಮಾಡ್ತಾ ಇದ್ದಾರೆ? ಸುಮಾರು ಒಂದು 50 ಜನದ ಮೇಲೆ. ನಿಮ್ಮ ಶಿಷ್ಯಂದರು ಒಂದು 50 ಜನದ ಮೇಲೆ. ನಮ್ಮ ಥರ ಹ್ಯಾಂಡಿಕ್ಯಾಪ್ಸ್ ಇದ್ದವರು, ಇವತ್ತು ಕೈಕಾಲ ಏನು ಪ್ರಾಬ್ಲಮ್ ಇದ್ದವರು, ಕೈಕಾಲು ಪ್ರಾಬ್ಲಮ್ ಇದ್ದವರು ಇವತ್ತು ಅದರಿಂದ ಆಚೆ ಬಂದು, ನೆಗೆಟಿವಿಟಿನ ಆಚೆಯಿಂದ ಬಂದು ಇವತ್ತು ಅವ್ರ ಲೈಫನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಈಗ ನನ್ನ ಥರನೇ ಈಗ ಶಿವಮೊಗ್ಗದಲ್ಲೂ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೇ, ನನ್ನ ಪ್ರೊಫೆಷನ್ನೇ ಲೆಕ್ಚರಿಂಗಲ್ಲೇ ಅವರು ಸಕ್ಸಸ್ಸನ್ನು ಕಂಡಿದ್ದಾರೆ. 1.5 ಗಂಟೆ ನಿಂತ್ಕೊಂಡೇ ಪಾಠ ಮಾಡ್ತಾರೆ. ನಾನು ಕೂಡ ಅಷ್ಟೇ 1.5 ಗಂಟೆ ನಿಂತ್ಕೊಂಡೇ ಪಾಠ ಮಾಡ್ತೀನಿ. ನನ್ನ ವೀಕ್ನೆಸ್ನ ಸ್ಟೂಡೆಂಟ್ಸ್ ಮುಂದೆ ನಾನು ತೋರಿಸ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ನನಗೆ ಕಾಲು ನೋವು ಬರ್ತಿರುತ್ತೆ, ಬಟ್ ಅಂದರೂ ಕೂಡ ನಾನು ಅದನ್ನು ತೋರಿಸ್ಕೊಳ್ಳಲ್ಲ. ಒಂದು ಕ್ಷಣ ನೋವು ಏನಾರ ಕಾಣಿಸ್ಕೊಂಡಾಗ ಹನುಮ ದಯವಿಟ್ಟು ನನ್ನ ಕೈ ಬಿಡ್ಬಿಡಪ್ಪ ಅಂತ ಹೇಳಿಬಿಟ್ರೆ ಸಾಕು, ಹಂಗೆ ಆ ಎನರ್ಜಿ ಒಳಗಿಂದ ಬರುತ್ತೆ ನನಗೆ. ಸೊ ಹಾಗಾಗಿ ನಾನು ಒಂದು ಲೆಸನ್ ಮಾಡ್ತಿರ್ಬೇಕಾದ್ರೆ ನನ್ನ ವಾಯ್ಸ್ ತುಂಬ ಜೋರಾಗಿ ಕೇಳಿಸುತ್ತೆ ಅಂತ ಸುಮಾರು ಜನ ಕಲೀಗ್ಸ್ಕೊಂತಾರೆ. ಬಟ್ ಅದು ನಾನು ವಾಯ್ಸ್ ಬೇಕು ಅಂತ ನಾನು ಜೋರಾಗಿ ಮಾತಾಡಲ್ಲ, ನನ್ನ ಒಳಗಡೆ ಇರುವಂಥ ಎನರ್ಜಿ ಅದು ಆಚೆ ಬರುತ್ತೆ. ಒಂದು ಕ್ಷಣ ನಾನು ಈ ಥರ ವರ್ಕೌಟ್ ಮಾಡಬೇಕಾದ್ರೆ ನಾನು ಕಣ್ಣು ಮುಚ್ಕೊಂಡು ಹನುಮಾನ್ ಅಂತ ಅಂದಾಗ ಆ ಹನುಮಾನ್ಜಿ ಫೇಸು ನನ್ನ ಕಣ್ಮುಂದೆ ಬರುತ್ತೆ. ಒಂಥರ ಅದ್ರ ಮೈಯಿಂದ ಏನು ಕಾಂತಿ ಬರುತ್ತಲ್ಲ, ಈ ಎನರ್ಜಿ ಬರುತ್ತಲ್ಲ, ಆ ಎನರ್ಜಿ ಎಲ್ಲ ನನ್ನ ಕೈಗೆ ಬರುತ್ತೆ ಅನ್ನೋ ಫೀಲು. ನನ್ನನ್ನು ಡಂಬಲ್ಸು 15 ಸರಿ ರೌಂಡ್ ಇದ್ದಿದ್ದು 18 ಸರಿ ರೌಂಡು ಎತ್ತೋ ಹಾಗೆ ಪ್ರೇರಣೆ ಕೊಡುತ್ತೆ, ಬಿಕಾಸ್ ಆಫ್ ಹನುಮಾನ್ ಚಾಲೀಸ್. ಹೋಲ್ಡ್ ಮಾಡಿದಾಗ ನಾನು ಅಬ್ಸರ್ವ್ ಮಾಡಿದ್ದೆ, ಹನುಮಾನ್ ಮಂತ್ರ ಹೇಳ್ತೀರಲ್ಲ, ಹೌದು, ಫಿನಿಶ್ ಆಗೋ ತನಕ ನಾನು ಹೋಲ್ಡ್ ಹಾಗೆ ಇಟ್ಕೊಂಡಿರ್ತೀನಿ ಎನರ್ಜಿ. ಬಟ್ ಅದು ಯಾವಾಗ ನಾನು ಚಾಂಟ್ ಮಾಡಬೇಕಾರೆ, ಆ ಹನುಮಾನ್ ಚಾಂಟ್ ಮಾಡಬೇಕಾರೆ, ಆ ಮಂತ್ರವನ್ನು ಮಾಡಬೇಕಾದ್ರೆ ನಾನು ಏನಾದ್ರು ಕೈ ಬಿಟ್ಬಿಟ್ರೆ ಹನುಮಾನ್ಜಿಗೆ ನಾನು ಇನ್ನೂ ಕನೆಕ್ಟ್ ಆಗಿಲ್ಲ ಅಂತ ಅರ್ಥ. ಬಟ್ ಎಷ್ಟೇ ಪೇಯ್ನ್ ಆದರೂ ಕೂಡ ನಾನು ಅದು ಹೋಲ್ಡ್ ಮಾಡಿ ಇಟ್ಕೊಳ್ತೀನಿ ಅಂತಂದರೆ ಅಲ್ಲಿಗೆ ನಾನು ಆ ಹನುಮಾನ್ಜಿಗೆ ನಾನು ಏನಾಗ್ತಾ ಇದ್ದೀನಿ, ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇದ್ದೀನಿ ಅನ್ನೋ ಭಾವನೆ ನನ್ನಲ್ಲಿ. ಹೌದು, ಅರ್ಲಿ ಮಾರ್ನಿಂಗ್. ಇನ್ನೂ ಚೆನ್ನಾಗಿ ಹೇಳಬೇಕು ಅಂತಂದರೆ, ನಾನು ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. 4 o'clock ಅರ್ಲಿ ಮಾರ್ನಿಂಗ್ 3:30 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಏನಿರುತ್ತೆ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇರೋಲ್ಲ, ಯಾವುದೇ ಥರದ ಮೊಬೈಲ್ ನೋಟಿಫಿಕೇಷನ್ ಇರೋಲ್ಲ, ಏನಿರೋಲ್ಲ. ಸೊ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು, ಹನುಮಾನ್ ಟೆಂಪಲ್ಗೆ ಹೋಗಲೇಬೇಕು ಅಂತೇನಿಲ್ಲ, ಎಲ್ಲರೂ ಮಲಗಿರ್ತಾರೆ. ನಿಮ್ಮ ಮನೆ ದೇವ್ರ ಬಾಗಿಲನ್ನ ತೆಗೆದು ಹನುಮಾನ್ ಮೂರ್ತಿನ ಒಂದು ಸರಿ ಕಣ್ತುಂಬ ನೋಡಿ, ಕಣ್ಣು ಮುಚ್ಕೊಂಡು ಹನುಮಾನ್ ಚಾಂಟಿಂಗ್ ಮಾಡ್ತಾಯಿದ್ರೆ, ಹನುಮಾನ್ ಚಾಲೀಸ್ನ ಹೇಳ್ತಾಯಿದ್ರೆ ನಿಮ್ಮ ಮೈಯಲ್ಲೆಲ್ಲ ಏನೋ ಒಂಥರ ರೋಮ ಏನಾಗುತ್ತೆ ಅಂದರೆ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಮೈಯೆಲ್ಲ ಒಂಥರ ಚುಳ್ಳನ್ನು, ಒಂಥರ ಕರೆಂಟ್ ಪಾಸ್ ಆಗ್ತಾ ಇದೆಯೋ ಅನ್ನೋ ಒಂದು ಇದು, ಅಂದರೆ ಒಂಥರ ಎನರ್ಜಿ ಬರ್ತಾ ಇದೆ ಅನ್ನೋದು. ಸೊ ಹಾಗಾಗಿ ಈ ಥರ ಮಾಡಿ 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 ನೆಗೆಟಿವ್ ಇದ್ದಿದ್ದನ್ನು ನಾನು ಪಾಸಿಟಿವ್, ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅನ್ನೋದು ಏನಿತ್ತು ನನ್ನಲ್ಲಿ ನೆಗೆಟಿವಿಟಿ ಇತ್ತು, ಅದನ್ನು ಪಾಸಿಟಿವ್ ಆಗಿ ಮಾಡಿಕೊಂಡು ಲೈಫನ್ನು ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಕ್ಸಾಂಪಲ್ ಏನು ಅಂತಂದರೆ, ಇವತ್ತು ನಾನು ಇಲ್ಲಿ ಬಂದಿರೋ ವಾಕಿಂಗ್, ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಸು ನೋಡಿದಾಗ ಯಾರೂ ಇಲ್ಲ ಇಲ್ಲಿ, ನಾನೊಬ್ಬನೇ.
ನಾನೊಬ್ಬನೇ ಹ್ಯಾಂಡಿಕ್ಯಾಪ್ಟ್ ಆದರೂ ಕೂಡ ನಾನು ವಾಕ್ ಮಾಡ್ತೀನಿ ಅಂತಂದರೆ ಅದು ಬಿಕಾಸ್ ಆಫ್ ಲಾರ್ಡ್ ಹನುಮಾನ್. ಯಾವುದೇ ಕಾರಣಕ್ಕೂ ನಾನು ಕುಗ್ಗಬಾರ್ದು ಅಂತ. ಬಾಡಿ ಬಿಲ್ಡಿಂಗಲ್ಲಿ ಏನಾದರೂ ಪ್ಲೇಸ್ಮೆಂಟ್ ಮಾಡಿದ್ದೀರಾ? ಪ್ಲೇಸ್ಮೆಂಟ್ ಮಾಡಿದ್ದೀನಿ. 2013 ಬೆಳಗಾಮಲ್ಲಿ ಕರ್ನಾಟಕ ಅಸೋಸಿಯೇಷನ್ ಅಂದರೆ ಆಲ್ ಓವರ್ ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡಿಂಗಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. 3rd ಪ್ಲೇಸ್ ಹೊಡೆದಿದ್ದೆ. ಸ್ವಂತ ಡ್ರೈವಿಂಗಲ್ಲಿ ಇವತ್ತು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವರು ಕೆಲವೊಂದೆಲ್ಲ 4 ಚಕ್ರ ಒಂದು ಸ್ಕೂಟಿಗೆ 2 ವೀಲ್ನ ಎಕ್ಸ್ಟ್ರಾ ಮಾಡ್ಕೊಂಡು ಇದು ಮಾಡ್ತಾರೆ. ಬಟ್ ನಾನು ಕೂಡ 4 ವೀಲರೇ. ಆ 4 ವೀಲರ್ ಏನು ಅಂತಂದ್ರೆ ನಾನು ಕಾರ್ನ ಯೂಸ್ ಮಾಡ್ತಾ ಇದ್ದೀನಿ ಹೊರತು ಯಾವುದೇ ಥರದ್ದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಯೂಸ್ ಮಾಡುವಂಥ ವೆಹಿಕಲ್ ನಾನು ಯೂಸ್ ಮಾಡ್ತಿಲ್ಲ. ಯಾಕೆ ಅಂತಂದರೆ ಇದು ನನ್ನ ಒಳಗಿರುವಂಥ ಒಂದು ಐಡೆಂಟಿಟಿ. ನಾನು ಐಡೆಂಟಿಟಿನ ಬೇರೆ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಸರ್ಕಾರದಿಂದ ಎಲ್ಲ ಥರ ನಾನು ಇದು ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಇವತ್ತು ನಾನು ವಾಹನವನ್ನು ಓಡಿಸ್ತಾ ಇದ್ದೀನಿ. ದಟ್ ಈಸ್ ಮೈ ಐಡೆಂಟಿಟಿ. ನನ್ನ ಫ್ರೆಂಡ್ಸು ಕೂಡ ಹ್ಯಾಂಡಿಕ್ಯಾಪ್ಸ್ ಇದ್ದವರು ಕೂಡ ಅವರು 4 ವೀಲರ್ ಯೂಸ್ ಮಾಡ್ತಾರೆ. ನಾನು ಕೂಡ 4 ವೀಲರ್ ಯೂಸ್ ಮಾಡ್ತೀನಿ. ಆದರೆ ಅವರು ಮೊಪೆಡ್ ಗಾಡಿಗೆ ಎಕ್ಸ್ಟ್ರಾ 2 ವೀಲ್ಸ್ ಹಾಕ್ಕೊಂಡು ರೈಡ್ ಮಾಡ್ತಾರೆ. ಬಟ್ ನಾನು ಕಾರನ್ನ ರೈಡ್ ಮಾಡ್ತೀನಿ. ನಿಮಗೆ DL3 ಯಾಕೆ ಏನು ಪ್ರಾಬ್ಲಮ್ ಆಗಿಲ್ಲ? ಏನಿಲ್ಲ. ಇನ್ವ್ಯಾಲಿಡ್ ಕ್ಯಾರಿಯರ್ ಅಂತ ಬರುತ್ತೆ. ಆ ಇನ್ವ್ಯಾಲಿಡ್ ಕ್ಯಾರಿಯರು ಓನ್ಲಿ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸಿಗೆ. ಸೊ ಆ ಒಂದು ಸರ್ಕಾರದ ಅಧಿನಿಯಮ ಪ್ರಕಾರ ನಾನು DL ತಗೊಂಡು ಇವತ್ತು ನಾನು ಪ್ರೂವ್ ಮಾಡಿ ನಾನು ಮಾಡ್ತೀನಿ. ಹೌದು, ಹ್ಯಾಂಡ್ ಕಂಟ್ರೋಲ್ ಅಂತೆಲ್ಲ ಬರುತ್ತಲ್ಲ, ಸೊ ಆ ಥರ ಎಲ್ಲ ಮಾಡಿಫಿಕೇಶನ್ ಮಾಡಿಸ್ಕೊಂಡು ನಾನು ಸರ್ಕಾರದಿಂದ ಎಸ್ ಅದಕ್ಕೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ. ಆ ಆಟೋಮೆಟಿಕ್ ಟ್ರಾನ್ಸ್ಮಿಷನಿಂದ ನಾವು ಇದು ಮಾಡ್ಕೊಂಡಿರೋದು. ಹಾಗಾದ್ರೆ ಹೊಸದಾಗಿ ಹನುಮಾನ್ ಚಾಲಿಸ ಮಾಡೋರು ಏನು ನಿಯಮ ಪಾಲಿಸಬೇಕು ಅಂತ ಏನಾದರೂ? ಆ ಥರ ಏನಿಲ್ಲ. ಮನಸ್ಸು ಸ್ವಲ್ಪ ಶುದ್ಧ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಬಿಸಿ ನೀರನ್ನ ಕುಡಿದ್ಬಿಟ್ಟು ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್, ಸೊ ನೀವು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದಮೇಲೆ ನಿಮಗೆ ಫ್ರೆಶ್ನೆಸ್ ಅನ್ನೋದು ಸಿಗುತ್ತೆ. ಇನ್ನೂ ಭಾಳ ಒಳ್ಳೆಯದು. ಫ್ರೆಶ್ನೆಸ್ ಅನ್ನೋದು ಸಿಗುತ್ತೆ. ಫ್ರೆಶ್ನೆಸ್ ಸಿಕ್ಕಾಗ ನಿಮ್ಮ ಮನಸ್ಸು ಭಾಳ ತಿಳಿಯಾಗಿರುತ್ತೆ. ಆ ತಿಳಿಯಿರೋ ಟೈಮಲ್ಲಿ ನೀವು ಹನುಮಾನ್ ಚಾಲೀಸ್ನ ಚಾಂಟ್ ಮಾಡ್ತಾ ಹೋದರೆ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ನಿಮಗೇನಾದರೂ ಹನುಮಾನ್ ದರ್ಶನ ಆಗಿದೆ ಕನಸಲ್ಲಿ? ಆ ರೀತಿ ತುಂಬ ಬಂದಿದೆ. ಹೌದು, ತುಂಬ ಬಂದಿದೆ. ಫಾರ್ ಎಕ್ಸಾಂಪಲ್ ನಾನು ಹಿಂಗೆ ಕಣ್ಣು ಮುಚ್ಚಿದಾಗ ಹನುಮಾನ್ ಫೇಸು ಕಾಣುತ್ತೆ ನನಗೆ. ನಾನು ಹನುಮಾನ್ ಫೇಸ್ ಬರಿಬೇಕು ಅಂದರೆ ನಾನು 2 ಕೈನ ನಾನು ಯೂಸ್ ಮಾಡ್ತೀನಿ ಬರೆಯೋದ್ರಲ್ಲಿ. ಅದು ಏನು ಅಂತಂದ್ರೆ ನನ್ನ ಒಂದು ಎಮೋಷ್ನಲಿ ಕನೆಕ್ಟೆಡ್, ಅಷ್ಟು ಹತ್ರ ಆಗಿದ್ದೀನಿ ಅಂತ ಅರ್ಥ. ಹೌದು, 2 ಬ್ರೈನ್ಸ್, ನಂದು ರೈಟ್ ಬ್ರೈನು ಲೆಫ್ಟ್ ಬ್ರೈನು ಒಂದೇ ಟೈಮಲ್ಲಿ ಅಟ್ಟೆ ಟೈಮಲ್ಲಿ ನಾನು ಹನುಮಾನ್ ಚಿತ್ರವನ್ನು ನಾನು ಬರಿತೀನಿ. ಫೇಸ್ ಚಿತ್ರ ಮಾತ್ರ. ಖಂಡಿತ ನಾನು ಕಳಿಸ್ತೀನಿ. ನಾನು ಕ್ಲಿಪ್ ಕಳಿಸ್ತೀನಿ. ಮತ್ತೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಇದು ನನ್ನ ಫ್ಯಾಮಿಲಿ ತುಂಬ ಚೆನ್ನಾಗಿರೋದಕ್ಕೆ ಕಾರಣನೇ ಹನುಮಾನ್ ಚಾಲೀಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹನುಮಾನ್ಜಿಗೆ ನಾನು ತುಂಬ ಹತ್ರ. ದೇವರು ಹನುಮಾನು. ಇದಕ್ಕೆ ಹನುಮಾನ್ ಚಾಲೀಸ್ ಪಠಣ ಮಾಡಬೇಕು ಅಂತಂದರೆ ಯಾವುದೇ ಥರದ ರಿಲೀಜನ್ನು, ನಾನು ಹಿಂದೂ, ನಾನೊಬ್ಬ ಕ್ರಿಶ್ಚಿಯನ್ನು, ನಾನೊಬ್ಬ ಮುಸ್ಲಿಮ್ ಅನ್ನೋ ಒಂದು ಭಾವನೆ ಇಲ್ಲ. ಯಾರು ಶುದ್ಧ ಮನಸ್ಸಿಂದ, ಈಗ ಫಾರ್ ಎಕ್ಸಾಂಪಲ್ ನಾವು ಹಿಂದೂಗಳಾದ ನಾವು ನಮ್ಮ ಮಕ್ಕಳಿಗೇನಾರ ಬೆಚ್ಚಿ ಬೀಳ್ತಾ ಇದ್ದಾರೆ ಅಂದಾಗ ನಾವು ಫಸ್ಟ್ ಹೋಗೋದು ದೇವರ ನಮ್ಮ ಹಿಂದೂ ಟೆಂಪಲ್ಗಲ್ಲ, ದರ್ಗಕ್ಕೆ ಹೋಗ್ತೀವಿ. ಯಾಕೆ? ಅಲ್ಲಾ ಅನ್ನೋ ಒಂದು ಪರಿಶುದ್ಧವಾದ ಆ ದೇವರು ನಮ್ಮ ಮಕ್ಕಳಿಗೆ ಕಾಪಾಡ್ತಾನೆ ಅನ್ನೋ ಒಂದು ಭಾವನೆ. ದರ್ಗಕ್ಕೆ ಹೋಗ್ತೀವಿ, ಮಸೀದಿಗೆ ಹೋಗ್ತೀವಿ, ಒಂದು ತಾಯ್ತ ಕಟ್ಟಿಸ್ಕೊತೀವಿ. ಯಾಕೆ ಅಂದರೆ ಇದರ ಹಿಂದೆ ಖುರಾನು ಯಾರು ಓದ್ತಾರಲ್ಲ ಮನೆಯಲ್ಲಿ, ಮುಸ್ಲಿಮ್ಸ್ ಮನೆಯಲ್ಲಿ ಖುರಾನ್ ಓದೋದ್ರಿಂದ ನೆಗೆಟಿವಿಟಿ ಅನ್ನೋದು ಅವರಲ್ಲಿ ಇರಲ್ಲ, ಎಲ್ಲೇ ಬರೀ ಪಾಸಿಟಿವೇ ಇರುತ್ತೆ. ಸೊ ಆ ಒಂದು ದೃಷ್ಟಿಕೋನದಿಂದ ನಾವು ಹೋಗ್ತೀವಿ. ಅದು ಹೇಗೋ ಅದೇ ರೀತಿ ಹನುಮಾನ್ ಚಾಲೀಸು ಕೂಡ ಯಾವುದೇ ಥರದ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಕೂಡ ಪಠಣ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಕೆಮಿಸ್ಟ್ರಿ ಲೆಕ್ಚರರ್ ನಾನು, ಪುನೀತ್ ಅಂತ. ಕೆಮಿಸ್ಟ್ರಿ ಲೆಕ್ಚರರ್ ಸೆಂಟ್ ಚಾರ್ಲ್ಸ್ PU ಕಾಲೇಜಲ್ಲಿ ನಾನು ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ CET ನೀಟ್ ಕ್ಲಾಸಸ್ಸು ಕೂಡ ತೊಗೊತೇನೆ. ಥ್ಯಾಂಕ್ ಯು. ಇನ್ನು ಮುಂದಿನ ಎಪಿಸೋಡಲ್ಲಿ ಮತ್ತೆ ಇನ್ನೂ ನೋಡೋಣ. ಡನ್.